ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾರ್ದೋನೆವ್. ಆಧುನಿಕ ಯುಗದಲ್ಲಿ ಜನಸಾಮಾನ್ಯರಿಗೆ ವಿವಿಧ ಬಗೆಯ ರೋಗಗಳು, ಮನೋರೋಗವು ಮತ್ತು ಮಾನಸಿಕ ಒತ್ತಡಗಳು ಅಧಿಕವಾಗಿರುವ ಬಗ್ಗೆ ನಾವು ದಿನನಿತ್ಯವೂ ಕಾಣುತ್ತಲೇ ಇರುತ್ತೇವೆ. ಈ ತರ ಗೊಂದಲಗಳು ಮತ್ತು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಅಡಗಿದೆ ಎಂದು ನಾನು ಭಾವಿಸುತ್ತೇನೆ. ಇಂದು ನಾವು ಈ ವಿಷಯದ ಬಗ್ಗೆ ಪರಾಮರ್ಶೆ ಮಾಡೋಣ. ನಮ್ಮ ಪೂರ್ವಜರು ಅನುಸರಿಸಿ ಬರುತ್ತಿದ್ದ ಆಹಾರ ಪದ್ಧತಿಯನ್ನು ನಿಲ್ಲಿಸಿ ಅದನ್ನು ಬದಲಿಸಿದ್ದಾಗ ನೀವುಗಳು ಏನು ಮಾಡ್ತಿದ್ದೀರಿ? ಕಡಲೆಕಾಯಿ ಎಣ್ಣೆ ಉಪಯೋಗಿಸಬೇಡ, ಹರಳೆಣ್ಣೆ ಉಪಯೋಗಿಸಬೇಡ, ಕೊಬ್ಬರಿ ಎಣ್ಣೆ ಉಪಯೋಗಿಸಬೇಡ ಅಂತ ಕೂಗಿ ನಿಮ್ಮ ಮನಸ್ಸನ್ನು ಕಲುಷಿತಪಡಿಸಿ ಬರೀ ರಿಫೈನ್ಡ್ ಆಯಿಲ್ ಉಪಯೋಗಿಸು ಎಂದು ಉಪದೇಶ ಮಾಡಿದ್ರಲ್ವಾ? ಇವತ್ತು ಎಷ್ಟು ಬಗೆಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು, ಹೃದ್ರೋಗ ಹಾಸ್ಪಿಟಲ್ಗಳು, ಸಕ್ಕರೆ ಕಾಯಿಲೆಯ ನಿವಾರಣೆಯ ಹಾಸ್ಪಿಟಲ್ಗಳು ನೀವು ವಾಸಿಸುವ ಪ್ರದೇಶದಲ್ಲಿ ತಲೆ ಎತ್ತಿವೆ ಎಂದು ನೀವೇ ಸೂಕ್ಷ್ಮವಾಗಿ ಗಮನಿಸಿ. ಅಯೋಡಿನ್ ಉಪ್ಪನ್ನು ಬಳಸು ಎಂದು ರಸ್ತೆಯಲ್ಲಿ ಕೂಗಿ ಮಾರುತ್ತಿದ್ದ ವ್ಯಾಪಾರಿಗಳನ್ನು ಹೊಡೆದು ಓಡಿಸಿದಾರಲ್ವಾ? ಅದರ ಪರಿಣಾಮವು ಏನೆಂದು ನಿಮಗೆ ಅರಿವು ಆಗಿದೆಯೇ? ಬೀದಿಗಳಲ್ಲಿ ನಾಯಿ ಕೊಡೆಯಂತೆ ತಲೆ ಎತ್ತಿರುವ ಥೈರಾಯ್ಡ್ ನಿವಾರಣೆ ಮಾಡುವ ಹಾಸ್ಪಿಟಲ್ಗಳು ನೀವುಗಳು ಕಾಣಬಹುದು. ನಮ್ಮ ಪೂರ್ವಜರ ಕಾಲದಲ್ಲಿ ಕ್ಯಾನ್ಸರ್ ಅನ್ನುವ ಹುಣ್ಣು ರೋಗವು ಬಲು ಅಪರೂಪದ ರೋಗವಾಗಿತ್ತು. ಆದರೆ ನೀವು ವಾಸಿಸುವ ಪ್ರದೇಶದಲ್ಲಿಯೇ 108 ಕ್ಯಾನ್ಸರ್ನಿಂದ ಗುಣಮುಕ್ತ ಮಾಡುವ ಹಾಸ್ಪಿಟಲ್ಗಳು ಹರಡಿವೆ. ಹೇಗೆ ಈ ಕ್ಯಾನ್ಸರ್ ರೋಗವು ವ್ಯಾಪಿಸಿದೆ ಎಂದು ನೀವೇ ಒಂದು ಬಾರಿ ಆಲೋಚನೆ ಮಾಡಿ. ನೀವು ಯಾವುದೇ ತರಹದ ಕೆಲಸ ಕಾರ್ಪಣ್ಯಗಳು ಮತ್ತು ವ್ಯಾಯಾಮ ಮಾಡದೇ ಇದ್ದಲ್ಲಿ ರಕ್ತದ ಒತ್ತಡ ಮತ್ತು ಸಕ್ಕರೆ ಕಾಯಿಲೆ ನಿಮ್ಮನ್ನು ಆವರಿಸುತ್ತೆ ಎಂದು ಕೂಗಿ ಹೇಳ್ತಿದ್ರಲ್ವಾ? 20ನೇ ವಯಸ್ಸಿನಲ್ಲಿ ಇರುವ ಯುವಕರು ಓಡಿ ಹುಮ್ಮಸ್ಸಿನಿಂದ ಕೆಲಸ ಮಾಡುವವನಿಗೆ ಹೃದ್ರೋಗದಿಂದ ಸಾಯುತ್ತಾ ಇದ್ದಾರಲ್ವಾ? ಇದಕ್ಕೆಲ್ಲ ಏನು ಕಾರಣ ಕೊಡುತ್ತಿದ್ದಾರೆ ಎಂದು ಒಂದು ಬಾರಿ ಗಮನಿಸಿ. ಅಮೆರಿಕ, ಬ್ರಿಟನ್, ರಷ್ಯಾಗಳಂತ ಮುಂದುವರೆದ ದೇಶಗಳಲ್ಲಿ ನಿರ್ಬಂಧ ವಿಧಿಸಿದ ಸೇವಿಸುವ ಆಹಾರ ಪದಾರ್ಥಗಳು ಮತ್ತು ನಿರ್ಬಂಧ ವಿಧಿಸಿದ ಉತ್ಪನ್ನವಾಗುವ ವಿಧಾನಗಳು ಇಂದಿಗೂ ನಮ್ಮ ದೇಶದಲ್ಲಿ ಬಹಳಷ್ಟು ಕಡೆ ಚಾಲ್ತಿಯಲ್ಲಿ ಇದ್ದು ಅದನ್ನು ನಾವು ಕಾಣಬಹುದು. ಇದರ ಬಗ್ಗೆ ಎಂದಿಗಾದರೂ ನೀವು ಯೋಚಿಸಿದ್ದೀರಾ? ಮುಂಜಾನೆ ಎದ್ದು ನಾವು ನಮ್ಮ ಹಲ್ಲನ್ನು ಶುದ್ಧ ಮಾಡುವ ಟೂತ್ ಪೇಸ್ಟ್ ನಿಂದ ರಾತ್ರಿ ಮಲಗುವ ಮುನ್ನ ಸೊಳ್ಳೆಗಳನ್ನು ಓಡಿಸುವ ಬತ್ತಿಯವರೆಗೂ ವಿಷಪೂರಿತದಿಂದ ತಯಾರಿಸಿದ ಪದಾರ್ಥಗಳಾಗಿವೆ. ನೀವು ಯಾವುದೇ ತರಹದ ಪದಾರ್ಥಗಳನ್ನು ಉಪಯೋಗಿಸಿ, ಆದರೆ ಅದರಲ್ಲಿ ಉಪಯೋಗಿಸಿದ ಮೂಲ ಘಟಕಾಂಶ ಯಾವುದೆಂದು ತಿಳಿದು ಅದು ನಿಮ್ಮ ದೇಹಕ್ಕೆ ಯಾವ ರೀತಿಯಲ್ಲಿ ದುಷ್ಪರಿಣಾಮ ಬೀರಲಿದೆ ಎಂದು ಅರಿತುಕೊಂಡು ಉಪಯೋಗಿಸಿರಿ. ಬಿಳಿ ಸಕ್ಕರೆಯನ್ನು ಮತ್ತು ಮೈದಾ ಹಿಟ್ಟನ್ನು ಮೊದಲು ನಿಮ್ಮ ದಿನನಿತ್ಯ ಉಪಯೋಗಿಸುವ ಆಹಾರ ಪದ್ಧತಿಯಿಂದ ಕಿತ್ತು ಒಗೆಯಿರಿ. ಪ್ಲಾಸ್ಟಿಕ್ ಮತ್ತು ಪೇಪರ್ಗಳಿಂದ ತಯಾರಿಸಿದ ಕಪ್ಪುಗಳಲ್ಲಿ ಬಿಸಿಯಿಂದ ಕೂಡಿದ ಪಾನೀಯಗಳನ್ನು ಸೇವಿಸುವುದನ್ನು ಮೊದಲು ನಿಲ್ಲಿಸಿ. ಪ್ಲಾಸ್ಟಿಕ್ ಅಥವಾ ಪೇಪರ್ ಕಪ್ನಲ್ಲಿ ಒಂದು ತರಹದ ವ್ಯಾಕ್ಸ್ ಸಿಂಪಡಿಸಿರುತ್ತಾರೆ. ಆ ವ್ಯಾಕ್ಸ್ ಅನ್ನುವ ಮೇಣವು ನಿಮ್ಮ ಹೊಟ್ಟೆಯನ್ನು ಸೇರಿದ ನಂತರ ಪಚನವೂ ಆಗುವುದಿಲ್ಲ. ಅದು ನಿಮ್ಮ ಹೊಟ್ಟೆಯಲ್ಲೇ ಅಡಗಿರುತ್ತೆ. ಪೇಪರ್ನಲ್ಲಿ ತಯಾರಿಸಿದ್ದ ತಟ್ಟೆಯಲ್ಲಿ ಆಹಾರವನ್ನು ಕೊಡುವ ಹೋಟೆಲ್ಗಳನ್ನು ನೀವು ತಿರಸ್ಕರಿಸಿರಿ. ಪ್ಲಾಸ್ಟಿಕ್ ಅಥವಾ ಪೇಪರ್ನಿಂದ ತಯಾರಿಸಿದ ತಟ್ಟೆಯಲ್ಲಿ ಇರುವ ಆಹಾರ ಪದಾರ್ಥಗಳನ್ನು ಸೇವಿಸುವುದಿಲ್ಲ ಎಂದು ಗಟ್ಟಿ ಧ್ವನಿಯಿಂದ ಹೇಳಿ ಆ ಹೋಟೆಲ್ನಿಂದ ಹೊರ ನಡೆಯಿರಿ. ಮುಂದಿನ ಬಾರಿ ಅದೇ ಹೋಟೆಲ್ಗೆ ನೀವು ಹೋದಾಗ ಆ ಹೋಟೆಲ್ ಮಾಲೀಕನು ಬಾಳೆ ಎಲೆಯಲ್ಲಿ ನಿಮಗೆ ಆಹಾರ ಪದಾರ್ಥವನ್ನು ಅರ್ಪಿಸುತ್ತಾನೆ. ಮೊದಲು ನೀವು ಇದನ್ನೆಲ್ಲ ಬೆಂಬಲಿಸಲು ನಿಲ್ಲಿಸಿ. ಇದನ್ನೆಲ್ಲ ನೀವು ಮಾಡುವುದಿಲ್ಲ ಎಂದು ಗಟ್ಟಿ ಮನಸ್ಸಿನಿಂದ ತೀರ್ಮಾನ ಮಾಡಿರಿ. ತದನಂತರ ನಿಮಗೆ ಹಂತವಾಗಿ ತಿಳುವಳಿಕೆ ಬರುತ್ತದೆ. ಬದಲಾವಣೆಯು ತಕ್ಷಣ ಕ್ರಮಿಸುವುದಿಲ್ಲ. ಅದು ಒಂದು ತರಹದ ದೂರದ ಪಯಣ. ಅದು ಒಂದು ಉದ್ದೇಶ. ಅದು ಒಂದು ಪರಿಪೂರ್ಣವಾದ ಹಂತ. ನಿಮ್ಮ ಗುರಿಯನ್ನು ಸಾಧಿಸುವುದಕ್ಕೆ ಮತ್ತು ನಿಮ್ಮ ಪ್ರಯಾಣವನ್ನು ಮುಂದುವರಿಸುವುದಕ್ಕೆ ನೀವು ಮೊದಲನೆಯ ಹೆಜ್ಜೆ ಇಡುವುದರಲ್ಲಿ ಶ್ರಮಿಸಿರಿ. ಇಲ್ಲಿಯವರೆಗೂ ನೀವು ಕಾಣದಂತಹ ಕಟು ಸತ್ಯವನ್ನು ಇನ್ನಾದರೂ ನಿಮ್ಮ ಕಣ್ಣುಗಳನ್ನು ತೆರೆದು ನೋಡಿರಿ. ನೀವುಗಳು ಒಬ್ಬೊಬ್ಬರಾಗಿ ನಿಮ್ಮ ಮೊದಲನೆಯ ಹೆಜ್ಜೆಗಳನ್ನು ಇಡುತ್ತಾ ನಿಮ್ಮಲ್ಲಿ ಇರುವ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳಿ. ನಿಮ್ಮ ಮತ್ತು ನಿಮ್ಮ ಕುಟುಂಬಸ್ಥರ ಆರೋಗ್ಯವು ನಿಮ್ಮ ಕೈಯಲ್ಲಿದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಆರೋಗ್ಯವೇ ಪ್ರಧಾನ ಎಂದು ತಿಳಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.